ಮತ್ತಷ್ಟು ತೀವ್ರಗೊಂಡ ಬಿಡದಿ ಟೌನ್ಶಿಪ್ ಟಾಕ್ ವಾರ್. ವಿಧಾನಸೌಧ ಮುತ್ತಿಗೆ ಘೋಷಿಸಿದ ನಿಖಿಲ್ ಕುಮಾರಸ್ವಾಮಿ ಯೋಜನೆಯನ್ನು ವಿರೋಧಿಸಿ ಪಾದಯಾತ್ರೆ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕ್ತೀವಿ. ಮುಂದಿನ ಭಾನುವಾರದಿಂದ 26 ಗ್ರಾಮದ ವ್ಯಾಪ್ತಿಯಲ್ಲಿ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಭೂಮಿ ಜವಾಬ್ದಾರಿ ನಮ್ಮದು, ಕಾನೂನಿನ ಅಡಿ ಹೋರಾಡ್ತೇವೆ, ನಾವು ನಿಮ್ಮನ್ನಂತೂ ನಾವು ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ, ಇದು ನಮ್ಮ ಹೋರಾಟ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಘೋಷಣೆಯನ್ನ ಮಾಡಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ಸರ್ಕಾರ ಇಂಥ ಧೋರಣೆಗೆ ಮುಂದಾಗಿದೆ. ಖಂಡಿತ ಅಲ್ಲಿನ ಜನ ಸುಮ್ಮನೆ ಇರೋದಿಲ್ಲ. ಈಗ ನಿಮಗೆ ಇಷ್ಟು ಬೇಕಾಬಿಟ್ಟು ಇಷ್ಟು ಲಕ್ಷವನ್ನ ಕೊಡ್ತೀವಿ, ಎಷ್ಟೇ ಲಕ್ಷವನ್ನ ಕೊಡ್ತೀವಿ ಅಂತ ಹೇಳಿದ್ದು ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ಳುವಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಖಂಡಿತ ಅವರು ಉಳಿಸ್ಕೊಳ್ತಾರೆ, ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದಕ್ಕಂತೂ ದೊಡ್ಡ ಒಂದು ಬಿಜೆಪಿ ಮತ್ತೆ ಜೆಡಿಎಸ್ ಈಗ ಒಟ್ಟಾಗಿ ಏನು ಎರಡು ಪಾದಯಾತ್ರೆಯನ್ನು ಸೇರಿ ಮಾಡ್ತವ ಅನ್ನುವಂತ ಪ್ರಶ್ನೆ ಕೂಡ ಒಂದ್ ಕಡೆ ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮಿತ್ರ ಪಕ್ಷಗಳಲ್ವಾ. ಹಂಗಾಗಿ ಈಗ ನೋಡಿದ್ರೆ ಜೆಡಿಎಸ್ ನವ್ರು ಹೇಳ್ತಾ ಇದ್ರೆ ನಿಮ್ಮ ಭೂಮಿ ಜವಾಬ್ದಾರಿ ನಮ್ಮದು, ಕಾನೂನಿನ ಅಡಿ ನಾವು ಹೋರಾಡ್ತೇವೆ ಅಂತ ಹೇಳ್ತಾ ಇದ್ರೆ ಇದು ನಮ್ಮ ಹೋರಾಟ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರೆ, ಹಾಗಾದ್ರೆ ಬಿಜೆಪಿಯವರು ಇದಕ್ಕೆ ಕೈ ಜೋಡಿಸ್ತಾರೆ ಅನ್ನುವಂತ ಪ್ರಶ್ನೆ ಒಂದು ಕಡೆ ಮೂಡ್ತಾ ಇದೆ. ಯಾಕೆ ತಮ್ಮನ್ನೆಲ್ಲ ಇಲ್ಲಿ ರಿಕ್ವೆಸ್ಟ್ ಮಾಡಿ ಇಲ್ಲಿವರೆಗೂ ಬರಕ್ಕೆ ಕೇಳಿದೆ? ದೇಶದ ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ನ್ಯಾಯಾಂಗದ ಮುಂದೆ ಹೋಗ್ತೇವೆ, ರೈತರ ಪರ ಹೋರಾಟವನ್ನು ಮಾಡ್ತೇವೆ. ಜೊತೆಯಲ್ಲಿ ಪಾದಯಾತ್ರೆಯನ್ನು ಕೂಡ 21ನೇ ತಾರೀಕು ರೈತರ ಜೊತೆಯಲ್ಲಿ ಸೇರಿ 26 ಹಳ್ಳಿಗಳಿಗೂ ಹೋಗ್ತಕ್ಕಂಥ ಕೆಲಸ ಮಾಡ್ತೇವೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ವಿಧಾನಸೌಧದವರೆಗೂ ಕೂಡ ಅಂಥ ಸಂದರ್ಭ ಬಂದರೆ ಮುತ್ತಿಗೆ ಆಗ್ತವೆ. ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ಸಿಂದ ಪಾಠ ಕಲಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಏನು ಬಂದಿಲ್ಲಣ್ಣ. ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಒಂದು ಉದಾಹರಣೆ ಕೊಟ್ಟೆ. KIDBನಲ್ಲಿ ಎಷ್ಟು ಜಾಗ ಅಕ್ವಿಸಿಷನ್ ಆಗಿದೆ? ಭಾಳ ದೂರ ಹೋಗೋದು ಬೇಡ. ನೆಲಮಂಗಲದಲ್ಲಿ ಇವತ್ತೊಂದು ಕ್ವಿನ್ ಸಿಟಿ ಅಂತ ಕರೀತಾರಲ್ಲ, 5,000 ಎಕರೆ ಅಕ್ವಿಸಿಷನ್ ಆಗಿದೆ. ಅದರಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ, ಎಷ್ಟು ಕೈಗಾರಿಕೆ ಬಂದಿದೆ, ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ, ಎಷ್ಟು ಜನಕ್ಕೆ ಅನುಕೂಲ ಆಗಿದೆ. ಅದರಿಂದ ಅಕ್ವಿಸಿಷನ್ ಮಾಡಿರ್ತಕ್ಕಂಥ ಭೂಮಿಯನ್ನು ನೀವು ಅಲ್ಲೇ ಇಟ್ಕೊಂಡು ಆ ಪಾರ್ಸಲ್ನ, ಲ್ಯಾಂಡ್ ಪಾರ್ಸಲ್ನ ಇಲ್ಲಿ ಬಂದು ಫಲವತ್ತಾದಂಥ ಜಮೀನಿಗೆ ಇದೇನು ಬಂಜರ್ ಭೂಮಿ ಕಾಣ್ತಾ ಇದೆಯಾ? ಬೆಂಗಳೂರಲ್ಲಿ ನನಗೆ ಪ್ರೆಸ್ ಮೀಟ್ ಕರೆಯೋದು ಗೊತ್ತಿರಲಿಲ್ವಾ? ಯಾಕೆ ತಮ್ಮನ್ನೆಲ್ಲ ಇಲ್ಲಿ ರಿಕ್ವೆಸ್ಟ್ ಮಾಡಿ ಇಲ್ಲಿವರೆಗೂ ಬರೋಕ್ಕೆ ಕೇಳಿದೆ ನಾನು? ಇಲ್ಲಿರ್ತಕ್ಕಂಥ ಹಸಿರನ್ನ ನೋಡಲಿ. ಯಾಕೆಂದ್ರೆ ನೀವು ನೋಡಿದ್ದೀರಿ, ನಾವು ನೋಡಿದ್ದೀವಿ. ನೋಡೋರಿಗೆ ನೋಡೋಕ್ಕಾಗ್ತಾಯಿಲ್ಲ, ಕಿವಿ ಕೇಳ್ತಾಯಿಲ್ಲ, ಕಣ್ಣು ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಎಚ್ಚರಿಕೆ ಗಂಟೆ ಕೊಡೋದಕ್ಕೆ ಬಂದಿದ್ದೀವಿ. ಆಮೇಲೆ ನೋಡೋಣ.